ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 30 ಡೇಸ್ ಚಾಲೆಂಜಲ್ಲಿ ಇವತ್ತು ಸೆಕೆಂಡ್ ಡೇ. 5:30ಗೆ ಎದ್ದು ಹಸ್ಬೆಂಡ್ ಡ್ಯೂಟಿಗೆ ಹೋದರು. 10 ಗಂಟೆ ಅಷ್ಟರಲ್ಲೆಲ್ಲ ಟಿಫನಿಗೆ ಬರ್ತಾರೆ. ಮತ್ತು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಇವತ್ತು ನನಗೆ ತುಂಬ ಚಾಲೆಂಜಿಂಗ್ ಡೇ, ಯಾಕೆಂದರೆ ಇಬ್ಬರು ಮಕ್ಕಳನ್ನ ನೋಡ್ಕೋಬೇಕು. ಇಷ್ಟು ದಿನ ಎಲ್ಲ ಹಸ್ಬೆಂಡ್ ಇರ್ತಿದ್ರು. ಇವತ್ತು ಫ್ರೈಡೇ ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಬೇರೆ ಮಾಡಬೇಕು. ತುಂಬ ಕಷ್ಟಕರವಾದ ದಿನ ಅಂದರೆ ಇದೆ ಅನಿಸುತ್ತೆ. ಇಬ್ಬರು ಮಕ್ಕಳು ಮಲಗಿದ್ರು, ಎಚ್ಚರಾಗ್ಬಿಡ್ತಾರೆ ಅಂತ ಸೌಂಡ್ ಇಲ್ದಂಗೆ ಸೌಂಡ್ಲೆಸ್ ಮಾಡ್ತೀನಿ. ಕ್ಲೀನಿಂಗೆಲ್ಲ ಬೇಗ ಮಾಡಿಕೊಂಡು ಅವ್ರು ಎದ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನೆನ್ನೆ ಮಾಡಿದ್ನಲ್ಲ ಪೂಜೆನ, ರಾಯರ ವಾರ ಗುರುವಾರ ನೆನ್ನೆ ಮಾಡಿದ್ನಲ್ಲ, ಹಾಗಾಗಿ ದೇವ್ರ ಮನೆ ಏನೂ ಕ್ಲೀನ್ ಮಾಡಲಿಲ್ಲ. ಹೂವು ಇತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಹೊಸ ಹೂವು ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊಸಲು ಪೂಜೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟು ಹಾಸಿಗೆಯಿಂದನೇ ಜಿಗಿತಾ ಇದ್ದ. ತೊಟ್ಲಿಂದ ಅವನ್ನ ಕರ್ಕೊಂಡು ಬಂದು ಹಾಲಲ್ಲಿ ಕೂರಿಸ್ಬಿಟ್ಟು ಅವನಿಗೆ ಆಟ ಸಾಮಾನು ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋಣ, ನನ್ನ ಮುಂದೆನೇ ಇರ್ತಾನಲ್ಲ ಅಂತ ಹೇಳಿ ಅವನಲ್ಲಿ ಕೂರಿಸ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿಕೊಂಡೆ ಪೂಜೆ ಮಾಡೋದನ್ನು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಲಂಚ್ ಬಾಕ್ಸ್ಗೆ ತುಂಬ ಲೇಟ್ ಆಗಿಬಿಡುತ್ತೆ, ಒಬ್ಬಳೇ ಎಲ್ಲ ಕೆಲಸನೂ ಮಾಡಬೇಕಲ್ವ, ಹಾಗಾಗಿ ಗೀ ರೈಸ್ ಮಾಡೋಣ ಅಂತ ಹೇಳಿ ಒಂದು ಪಾಟ್ ರೆಸಿಪಿ ಅಂತ ಹೇಳಿ ಬೇಗ ಆಗುತ್ತಲ್ಲ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಈಗ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ನೆ ಹಾಕಿದ ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂವು ಹಾಕಿ ಪೂಜೆ ಮಾಡಿಕೊಂಡೆ. ಮತ್ತು ಇವಾಗ ಗೀ ರೈಸ್ಗೆ ಏನೇನು ಬೇಕು ಎಲ್ಲ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿ ತೆಗೆದುಕೊಂಡೆ. ನನ್ನ ಮಗ ನಾನು ಎಲ್ಲೋದ್ರೂ ಹಿಂದೆನೇ ಬರ್ತಾನೆ. ಅವನಿಗೆ ಫ್ರಿಜ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಫ್ರಿಜ್ ಓಪನ್ ಮಾಡಿದ್ರೆ ಸಾಕು ಓಡ್ ಬಂದು ಕೂತ್ಕೊಬಿಡ್ತಾನೆ. ಇವಾಗ ಮನೇಲಿ ಏನೇನಿದೆ ಅದನ್ನೆಲ್ಲ ಬೆಳೆಸ್ಕೊಂಡು ಗೀ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಗೀ ರೈಸ್ ರೆಸಿಪಿನೂ ಕೂಡ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಇವಾಗ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ, ನೆಕ್ಸ್ಟ್ ಇವಾಗ ತೋರಿಸ್ತೀನಿ. ಇವಾಗ ಕುಕ್ಕರ್ ಕಾದಿದೆ, ಸ್ವಲ್ಪ ಎಣ್ಣೆ ಹಾಗೆ 2 ಸ್ಪೂನ್ ತುಪ್ಪ ಮತ್ತು ಡ್ರೈ ಸ್ಪೈಸಸ್ ಹಾಕ್ಕೊಂಡೆ. ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಮತ್ತು ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಬಾಡೋ ತನಕ ಫ್ರೈ ಮಾಡಿಕೊಂಡೆ. ಅದಕ್ಕೆ ರಾತ್ರಿ ನೆನೆಸಿಟ್ಟ ಬಟಾಣಿ ಹಾಕ್ಕೊಂಡೆ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ಹಾಲು ಹಾಕ್ಕೊಂಡೆ. ಹಾಲು ಮೊಸರು ಯಾವುದಾದ್ರೂ ಹಾಕ್ಕೋಬೋದು, ನಾನು ಹಾಲಿತ್ತು ಅಂತ ಹಾಲನ್ನ ಹಾಕ್ಕೊಂಡೆ. ಅದನ್ನೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ಎಷ್ಟು ನೀರು ಬೇಕು ಅಷ್ಟನ್ನು ನಾನು ಹಾಕ್ಕೊಂಡೆ. ನಾನು ಆಲ್ರೆಡಿ ಅಕ್ಕಿನ ನೆನೆಸಿಟ್ಟಿದ್ದೆ, ಈ ಪ್ರೋಸೆಸ್ ಆಗೋಕ್ಕೂ ಮುಂಚೆನೇ ನೆನೆಸಿಟ್ಟಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಇವಾಗ ನೀರು ಕುದೀತಾ ಇದೆ. ಇವಾಗ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು 2 ವಿಸಿಲ್ ಆಗೋಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ವಿಸಿಲ್ ಆಗಿದೆ, ತಣ್ಣಗಾದ್ಮೇಲೆ ನೋಡಿ ಹೇಗೆ ಬಂದಿದೆ. ಗೀ ರೈಸ್ ಅಂತೂ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಬರ್ತಿದೆ. ಇವಾಗ ಮಕ್ಳಿಗೂ ಕೂಡ ತಿಂಡಿ ಹಾಕಿ ತಿನ್ನಿಸ್ಬಿಡೋಣ ಅಂತ ಹೇಳಿ ತಿನ್ನಿಸ್ತಾ ಇದೆ. ಇಬ್ಬರಿಗೂ ತುಂಬ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು, ಇಲ್ಲಾಂದರೆ ತಿನ್ನಲ್ಲ. ಹಾಗಾಗಿ ಅವರಿಬ್ಬರೂ ಜೊತೆಲೇ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇದೆ. ಹಾಗೆ ಅವರಿಬ್ಬರು ತಿಂದಾಯಿತು. ಇವಾಗ ನಾನು ಕೂಡ ಸ್ವಲ್ಪ ಹಾಕ್ಕೊಂಡು ತಿಂದ್ಬಿಟ್ಟು ಮಿಕ್ಕಿದ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ, ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಬರೋವರೆಗೂ ಮನೆ ಕೆಲಸ ಏನೇನಿದೆ ಅದನ್ನು ಮುಗಿಸೋಣ ಅಂತ ಹೇಳಿ ಬಟ್ಟೆಗಳಿದ್ವು, ಹಾಗಾಗಿ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ, ಮತ್ತು ಬೆಡ್ ಶೀಟ್ ಚೇಂಜ್ ಮಾಡಿರಲಿಲ್ಲ, ಬೆಡ್ದು ಕವರ್ನೆಲ್ಲ ಚೇಂಜ್ ಮಾಡಿ ತೆಗೆದಿಟ್ಬಿಟ್ಟು ಅದನ್ನು ಕೂಡ ಒಗೆಯಕ್ಕೆ ಹಾಕ್ಬಿಟ್ಟು ನೆಕ್ಸ್ಟು ಬೇರೆದೆಲ್ಲ ಹಾಕಿ, ಆವಾಗ ಹಸ್ಬೆಂಡ್ ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂತ. ಆವಾಗ ಇದೆಲ್ಲ ಕ್ಲೀನ್ ಮಾಡಿ ರೂಮೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಕಿಚನ್ಗೆ ಹೋಗಿ ಅವ್ರ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.